ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತೊಂದು ಪುಟ್ಟ ಹಳ್ಳಿಯಲ್ಲಿ ಕೋಳಿ ಸಾಕಣೆ ಯಾವ ರೀತಿ ಮಾಡಿದ್ದಾರೆ, ಅವಿನಾಶ್ ಮತ್ತು ಅಶೋಕ್ರವರು ಸೇರಿಕೊಂಡು ಈ ಒಂದು ಕೋಳಿ ಸಾಕಣೆ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಇದ್ರ ಬಗ್ಗೆ ಬನ್ನಿ ನಾವು ನೋಡ್ಕೊಂಡು ಬರೋಣ. ಸರಿ, ನಾವು ಸೀದಾ ಹೋಗುವ. ಈ ಫಾರ್ಮ್ ಹತ್ರ ಹೇಗುಂಟು, ಒಳಗೆ ಎಷ್ಟು ಮರಿಗಳಿವೆ, ಅದರ ನಿರ್ವಹಣೆ ಹೇಗೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನೋಡ್ಕೊಂಡು ಬರೋಣ. ಸೀದಾ ಬನ್ನಿ. ಸರಿ, ನಾವೀಗ ಕೋಳಿ ಫಾರ್ಮ್ ಹತ್ರ ಬಂದಿದ್ದೇವೆ. ಈಗ ಒಳಗೆ ಬಂದಿದ್ದೇವೆ. ನೋಡಿ ಯಾವ ರೀತಿ ಇದೆ ಇದರ ಬಗ್ಗೆ ಫುಲ್ಲಾಗಿ ನಾವು ಒಮ್ಮೆ ತೋರಿಸುವ ವಿಡಿಯೋದಲ್ಲಿ. ನೋಡಿ, ಅದೇ ರೀತಿ ಮರಿಗಳೆಲ್ಲ ತಿಂತಾ ಇದ್ದೇವೆ ಇಲ್ಲಿ ನೋಡಿ. ಅದರೊಟ್ಟಿಗೆ ನಮ್ಮ ಅಶೋಕ್ರವರು ಇದ್ದಾರೆ ತುಂಬದಡ್ಕ, ಅವರೇ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರ ಕೋಳಿ ಫಾರ್ಮು. ಅವರನ್ನು ಮಾತಾಡಿಸುವ ಮತ್ತೆ, ಅವರೀಗ ಅದರ ಕೆಲಸದಲ್ಲಿದ್ದಾರೆ ನೋಡಿ. ಸರಿ, ನಮಸ್ತೆ ಅಶೋಕರೇ. ಇದು ನೀವು ಎಷ್ಟು ಸಾವಿರದ್ದು ಇದು ಒಂದು ಫಾರ್ಮ್? ಇದು ಸರಿ ಸುಮಾರು ಒಂದು 3,000 ಕೋಳಿ ಫಾರ್ಮು. 3,000. ನೀವು ಇದಕ್ಕಿಂತ ಮೊದಲು ಇದರ ಅನುಭವ ಇತ್ತ ನಿಮಗೆ? ಅನುಭವ ನನಗಿರ್ಲಿಲ್ಲ. ನಮ್ಮ ಮಾವನ ಮನೆಯಲ್ಲಿ ಇದರ ಒಂದು ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು, ಸ್ವಲ್ಪ ನೋಡಿ ಈಗ ಮಾಡಿದ್ದು. ಮತ್ತೆ ಇಲ್ಲೊಂದು ನಮ್ಮೊಂದು ಸೆಡ್ ಫಾರ್ಮ್ ಬೇರೆಯವ್ರು ಮಾಡ್ತಿದ್ರು. ಈಗ ಅದು ಹಾಗೆ ಬಿದ್ದಿತ್ತು, ಹಾಲು ಬಿದ್ದಿತ್ತು. ಮತ್ತೆ ಅದನ್ನು ಕಂಡೀಷನ್ ಮಾಡಿ ನಾವು ಇದನ್ನು ಮಾಡ್ತಿದ್ದೇವೆ ಈಗ. ನೀವು ಇದಕ್ಕೆ ಮೊದಲು ಇದರ ಅಡಿಗೆ ಯಾವುದನ್ನು ಹಾಕ್ತೀರಿ ನೀವು? ಇದರ ಅಡಿಗೆ ನಾವು ಇದು ಭತ್ತದ ಹೊಟ್ಟ ಹಾಕುದು. ಮತ್ತೆ ಅದೇ ಮರದ್ದು ಹಾಕುದಿಲ್ಲ, ಅದು ಬೇಡ. ಅದು ಉಂಟು, ನಮಗೆ ಅದು ಬೇಡ ಅಂತ. ಇದು ಒಳ್ಳೆದಾಗ್ತದೆ ಅಂತ ಹೇಳಿ. ನಿರ್ವಹಣೆ ಈಗ ತುಂಬಾನೇ ಕಷ್ಟ ಉಂಟು, ಸುಲಭ ಉಂಟಾ? ಆದ್ರೆ ಮಾಡಿದವರಿಗೆ ಸುಲಭ, ಮಾಡೋರಿಗೆ ಸ್ವಲ್ಪ ಕಷ್ಟ ಇರ್ಬೋದು. ಕಷ್ಟ ಇರ್ಬೋದು. ನೀವು ಪಾರ್ಟ್ ಟೈಮ್ ಉದ್ಯೋಗ ಮಾಡ್ತಿದ್ರಿ, ಪಾರ್ಟ್ ಟೈಮ್ ಇದೇ ಒಂದು ಮಾಡುದಿಲ್ಲ? ಇಲ್ಲ ಇಲ್ಲ ಇಲ್ಲ. ಸರಿ, ಸುಮಾರು ಇದು ಈಗ ಎಷ್ಟು ಟೈಮ್ ಆಯ್ತು ಇದಕ್ಕೆ? ಈಗ ಮರಿಯನ್ನು ತೋರಿಸಿ ಕೈಯಲ್ಲಿ. ಇದಕ್ಕೆ ಸರಿ ಸುಮಾರು ಈಗ 13-14 ದಿವಸ ಆಯ್ತು. ಈಗ 14 ದಿವಸ ಆಯ್ತು. ಇದಕ್ಕೆ ಮದ್ದೆಲ್ಲ ಕೊಡ್ಲಿಕ್ಕೆ? ವ್ಯಾಕ್ಸಿನ್ ಮದ್ದೆಲ್ಲ ಉಂಟು ಕೊಡ್ಲಿಕ್ಕೆ. ಇದು ಈಗ ಎಷ್ಟು ಟೈಮಿಗೆ ಅವ್ರು ಕೊಂಡೋಗ್ತಾರೆ ಇದನ್ನೀಗ? ಅದಕ್ಕೆ ಡೇಸ್ ಅವರಿಗೆ ಬೇಗ ಬೇಕಾದ್ರೆ ಬೇಗ ಕೊಂಡೋಗ್ತಾರೆ. ಒಂದು 35 ದಿವಸದಲ್ಲಿ ಕೊಂಡೋಗ್ತಾರೆ. 35 ದಿವಸದಲ್ಲಿ ಎಷ್ಟು ಕೆಜಿ ಬರ್ತದೆ? 35 ದಿವಸದಲ್ಲಿ ಸಾಧಾರಣ ಒಂದು 2 ಕೆಜಿ 2 ಚಿಲ್ಲರೆ ಅಷ್ಟು ಬರ್ತದೆ. ಜಾಸ್ತಿ ಆದ್ರೆ ಅದು ಫುಡ್ ಕೂಡ ಜಾಸ್ತಿ. ಫುಡ್ ಅದು 45 ನಂತರ ಮತ್ತೆ ಓವರ್ ಫುಡ್ ಮತ್ತೆ ಫುಡ್ ಹೋಗುದು. ಮತ್ತೆ ನಮಗೆ ಅದ್ರಲ್ಲಿ ನಮಗೆ ಲಾಸ್ ಆಗ್ತದೆ. ಅದ್ರಲ್ಲಿ ಮತ್ತೆ ಲಾಸ್ ಆಗುದು. ನಿಮಗೆ ಲಾಸ್ ಆಗ್ತದೆ, ಕಂಪನಿಗೆ? ನಮಗೆ ಲಾಸ್. ಕಂಪನಿ ಅಲ್ಲ, ಇದು ಕಂಪನಿ ಯಾವುದು? ಕಂಪನಿ ಅವರಿಗೆ ಇದು ಐಡಿಯಲ್. ಹೌದು. ಇದು ಸೆಡ್ ಬೇರೆ ಅವರದ್ದು, ನೀವು ನಿರ್ವಹಣೆ ಮಾಡುದು. ಇದರಲ್ಲಿ ನಿಮಗೆ ಮಂತ್ಲಿ ಇನ್ಕಮ್ ಬರ್ತದೆ. ಟೋಟಲ್ ಆಗಿ 3,000 ಕೋಳಿಯಲ್ಲಿ ಎಷ್ಟು ಬರ್ಬೋದು ನಮಗೆ? 3,000 ಒಳ್ಳೆ ವೈಟ್ ಬಂದ್ರೆ 35,000 38. ಅದರಲ್ಲಿ ನೀವು ಬಾಡಿಗೆ ಕೊಡ್ಬೇಕು. ಬಾಡಿಗೆ ಕೊಡ್ಬೇಕು. ಅದು ಅಲ್ಲಿಂದಲ್ಲಿ ಯಾಕೆ ನಮಗೆ ಬೇಕಾಗುತ್ತೆ? ಅದು ಬಾಡಿಗೆ ಕೊಡ್ಲಿಕ್ಕೆ ಬಾರ್ದು ನಾವು ನಿಮ್ದೇ ಸ್ವಂತ ಕಟ್ಟಡ. ಮುಂದಿನ ಯೋಜನೆ ನಿಮ್ದು ಸ್ವಂತ ಕಟ್ಟಡ ಮಾಡ್ಬೋದು. ನೀವು ತುಂಬೆದರ್ಕ ಪರಿಸರದಲ್ಲಿ ಇದ್ದೀರಿ. ಇದು ನಿಮ್ಮ ಒಂದು ಶ್ರಮಜೀವಿಗಳು, ನಾನು ನೋಡ್ತಾನೆ ಇದ್ದೇನೆ. ಅವಿನಾಶ್ ಮತ್ತೆ ಅಶೋಕ್ ಅಂದ್ರೆ ಅವರು ಸ್ವಲ್ಪ ಶ್ರಮಜೀವಿಗಳು. ನೀವು ಯಾವುದೇ ಒಂದು ಟೈಮನ್ನು ವ್ಯರ್ಥ ಮಾಡುವುದಿಲ್ಲ. ಕೆಲಸಕ್ಕೆ ನೀವು ಸೀಮಿತವಾಗಿರ್ತೀರಿ. ಮುಂದಿನ ದಿನಗಳಲ್ಲಿ ನೀವು ಸ್ವಂತ ಕಟ್ಟಡ ಮಾಡುವ ಯೋಚನೆ ಮಾಡಿದ್ದೀರಾ? ಸ್ವಂತ ಕಟ್ಟಡ ಮಾಡಲಿಕ್ಕೆ ನಮಗೆ ಜಾಗ ಇಲ್ಲ. ಜಾಗ ಇದ್ರೆ ಮಾಡ್ಬೋದು. ಅದೇ ಮೊದಲಿಗೆ ನಮಗೆ ಇನ್ಸ್ಟ್ರೂಮೆಂಟ್ ಮಾಡ್ಲಿಕ್ಕೆ ಹಣ ಬೇಕಲ್ಲ, ತುಂಬಾ ಹಣ ಖರ್ಚುಂಟು. ಅದು ಮಾಡ್ಬೇಕಲ್ಲ. ಅಶೋಕ್ ಅವರ ಇದಕ್ಕೆ ನಾವು ಏನಂತ ಹೇಳ್ತೇವೆ? ಇದು ಡ್ರಿಂಕರ್, ನೀರು. ಇದು ಆಟೋಮೆಟಿಕ್ ನೀರು ಆಟೋಮೆಟಿಕ್ ಆಗಿ ನೀರು ಬರ್ತಾ ಇರ್ತದೆ. ಇದಕ್ಕೆ ಬರ್ತದೆ. ಇದು ಸ್ಟಾಪರ್ ಉಂಟು, ಅದು ಆಟೋಮೆಟಿಕ್ ಸ್ಟಾಪ್ ಆಗ್ತದೆ. ಅದಕ್ಕೆ ಲಿಮಿಟ್ ಉಂಟು. ಈಗ ಎಷ್ಟು ನೀರು ಬೇಕಂತ ಹೇಳಿ ಅದು ಇಲ್ಲಿ ಅಡ್ಜಸ್ಟ್ಮೆಂಟ್ ಇರುವುದು. ಇದು ಅಡ್ಜಸ್ಟ್ಮೆಂಟ್ ಫುಲ್ ಟೈಟ್ ಮಾಡಿದ್ರೆ ಫುಲ್ ಆಗ್ತದೆ ನೀರು. ಫುಲ್ ಆಗ್ತದೆ. ನಮಗೆ ಎಷ್ಟು ಮರಿಗಳಿಗೆ ಎಷ್ಟು ನೀರು ಎಡಕ್ತದೆ ಅಷ್ಟು ಲೆವೆಲ್ ಇದರಲ್ಲಿ ಅಡ್ಜಸ್ಟ್ ಮಾಡಿ ಇಲ್ಲಿ ಆಗ್ತದೆ. ಇದು ನೀವು ಟ್ಯಾಂಕಿಂದ ಡೈರೆಕ್ಟ್ ಆಗಿ 24 ಅವರ್ಸ್ ನೀರು ಬರ್ತದೆ. ಯಾವುದೇ ಕಾರಣಕ್ಕೆ ನೀರು ಮಿಸ್ ಆಗಬಾರ್ದು. ಮತ್ತೊಂದು ಹೇಳ್ತೇನೆ, ಸೆಡ್ ಯಾವ ರೀತಿ ಇರ್ತದೆ? ಈ ತರ ಇರ್ತದ? ಈ ತರ ಇಲ್ಲ. ಇದು ಒಮ್ಮೆ ಕೋಳಿ ಹೋದ ನಂತರ ಫುಲ್ ಒಮ್ಮೆ ಸೆಗಣಿ ಎಲ್ಲ ಮಾಡು, ಸೆಗಣಿ ಎಲ್ಲ ಇದು ಮಾಡಿ ಆಮೇಲೆ ಇದುಂಟಲ್ಲ ಸುಣ್ಣ, ಅದನ್ನು ಫುಲ್ ಸ್ಪ್ರೇ ಮಾಡ್ತಾರೆ. ಕುಮ್ಮಾಯ ಅಂತ ಹೇಳ್ತಾರೆ. ಅದನ್ನು ಮಿಕ್ಸ್ ಮಾಡಿ ಮಿಷನ್ ಅಲ್ಲಿ ಎಲ್ಲ ಸ್ಪ್ರೇ ಮಾಡಿ ನಂತರ ಈ ಭತ್ತದ ಹೊಟ್ಟನ್ನು ಈಗ ಹಾಕಿ ಬಿಡ್ತೇವೆ ನಾವು. ಹಾಕಿ ಬಿಡ್ತೀವಿ. ನೆಕ್ಸ್ಟ್ ಈಗ ಇಷ್ಟು ದೊಡ್ಡ ಫಾರ್ಮ್ ಉಂಟಲ್ಲ, ಇದೀಗ 12 ದಿವಸ ಆಯ್ತು.
ಇದಕ್ಕೆ ಅದು ಫಾಸ್ಟ್ ಚೇಂಜ್ ಸ್ಟೆಪ್ ದೂರ ಮಾಡ್ಬೇಕು, ಯಾಕಂದ್ರೆ ಅದು ಫುಲ್ ಹಾಕಿ ಬರ್ತಾ ಉಂಟು. ಆಗ ಗ್ಯಾಪ್ ಮಸ್ತ್ ತುಂಬಾ ಬೇಕಾಗ್ತದೆ. ಸ್ವಲ್ಪ ಈ ಕಡೆ ಬಂತ ಇದನ್ನು ಫುಲ್ ಮಾಡ್ತೇವೆ. 18 ದಿವಸಕ್ಕೆ ನಾವು ಫುಲ್ ಮಾಡ್ತೇವೆ. ನೆಕ್ಸ್ಟ್ ನೋಡುವ, ಅಲ್ಲಿಗೆ ನಾವು ಹೋಗ್ಬೇಕು. ಮತ್ತೊಂದು ಇದು ಆ ಕಡೆ ಕಂಟಿನ್ಯೂ ಆಗ್ತದೆ. ಈಗ ಇದಕ್ಕೆ 12 ದಿವಸದಲ್ಲ, ಅದು ಸ್ವಲ್ಪ. ಮತ್ತೊಂದು ನಾನು ಕೇಳ್ಬೇಕು, ಇದರಲ್ಲಿ ಭತ್ತದ ಹೊಟ್ಟಿ ಇರ್ತದಲ್ವಾ, ಅದರಲ್ಲಿ ಏನಾದ್ರೂ ಇರುವೆ ಅದೆಲ್ಲ ಬರುದಿಲ್ವಾ? ಅದು ಬರ್ತದೆ, ಅದಕ್ಕೆಲ್ಲ ಮೆಡಿಸಿನ್, ಅದಕ್ಕೆ ಒಂದು ಸ್ಪ್ರೇ ಮಾಡ್ತಾನೆ ಇರ್ಬೇಕು. ಯಾಕಂದ್ರೆ ಇದರಲ್ಲಿ ಮತ್ತೊಂದು ಕಾಡಿನಿಂದ ಏನಾದ್ರೂ ಬರುವುದಿಲ್ಲ. ಯಾವ ರೀತಿ ನೀವು ಕಾಡಿನಿಂದ ಬರ್ಲಿಕ್ಕೆ ಮೆಸ್ ಉಂಟಲ್ಲ, ಅದು ಗಟ್ಟಿ ಮಾಡ್ತೇವೆ. ಈ ಮೆಸ್ ಎಲ್ಲ ಸ್ಟ್ರಾಂಗ್ ಮೆಸ್, ಅದು ಸಪೋರದ್ ಏನಾದ್ರು ಬಂದ್ರೆ ಅದು ಬಂದು ಅದು ಹೋಗ್ತದೆ. ಓಕೆ, ಮತ್ತೆ ಈ ಮರಿಗಳಿಗೆ ಯಾವ ಫುಡ್ ಅನ್ನು ನೀವು ಹಾಕ್ತೀರಿ ಅದರ ಬಗ್ಗೆ ಸ್ವಲ್ಪ ನಾವು ಮಾತಾಡೋದು. ಇದಕ್ಕೆ ಡ್ರಿಂಕರ್, ಇದು ಫೀಡರ್. ಇದು ಫೀಡರ್, ಇದರಲ್ಲಿ ಹಾಕ್ಬಿಡ್ತೀವಿ. ಫುಲ್ ಫುಡ್ ಹಾಕಿದ್ರೆ ಅದು ಎಲ್ಲ ಇಷ್ಟು. ಓಕೆ, ಇದರ ಫುಡ್ ಯಾವ್ದು ಅಂತ ಅಲ್ಲಿ ಗೋಣಿ ನಾನು ಅಲ್ಲಿ ಉಂಟಲ್ಲ, ಅದು ಯಾವ್ದು? ಈಗ ಅದು ಜೋಳದ್ದು ಬಂದಿದೆ. ಮತ್ತೆ ಇದಕ್ಕೆ ಕಂಟಿನ್ಯೂಸ್ ಆಗಿ ಇದು ಲೈಟ್ ಬೇಕಿದೆ. ಲೈಟ್ ಇಲ್ಲದಿದ್ರೆ ಮತ್ತೊಂದು ಮಳೆಗಾಲದಲ್ಲಿ ಈಗ ಸಿಡಿಲೆಲ್ಲ ಬರ್ತದೆ, ಅವಾಗ ಇದಕ್ಕೆ ಮಳೆಗಾಲದಲ್ಲಿ ಎಲ್ಲ ಪ್ಲಾಸ್ಟಿಕ್ ಹಾಕ್ತೇವೆ, ಫುಲ್ ಬಂದ್ ಮಾಡ್ತೇವೆ. ಮತ್ತೆ ಸಿಡಿಲಲ್ಲಿ ಸ್ವಲ್ಪ ಆಟ ಜಾಸ್ತಿ, ಮತ್ತೆ ಹೀಟ್ ಆದ್ರೂ ಹೋಗ್ತದೆ. ಬಿಸಿಲು ಬರುವಾಗ ಕೋಳಿ ಅದರಲ್ಲಿ ಎಷ್ಟು ಡೆತ್ ಆಗ್ತದೆ? ಸರಿ, ಸುಮಾರು 200-250 ಡೆತ್ ಆಗ್ತದೆ. ಈ ಸೆಕೆಗಳಲ್ಲಿ ಜಾಸ್ತಿ ಆಗ್ತದೆ. ಅದಕ್ಕೆ ಮತ್ತೊಂದು ನಾನು ಕೆಲವು ಕಡೆ ನೋಡಿದ್ದೇನೆ, ಇದರ ಮೇಲೆ ಸೋಗೆಲ್ಲ ನೀರು ಆಗ್ತದೆ. ಅದು ಹಂಚು ಮೇಲೆ ತಂಪಾಗ್ಬೇಕು ಅಂತ ಹೇಳಿ. ಮತ್ತೊಂದು ಇದಕ್ಕೆ ಈಗ ನೀರು ಹಾಕಿದ್ರೆ ಎಂತ ಮಾಡುದು? ನಮಗೆ ಕುಡಿಲಿಕ್ಕೆ ನೀರು, ಅಲ್ಲಿ ಮೇಲೆ ನೀರು ಅಲ್ಲ. ನನ್ನೊಂದು ಪ್ಲಾನ್, ಇದಕ್ಕೆ ಎಸಿ ಹಾಕ್ಬೋದಲ್ಲ? ಹಾಕ್ಬೋದು. ಈಗ ಫುಲ್ ಕರೆಂಟ್ ಬಂದ್ರೆ ಫುಲ್ ಎಸಿ ಮಾಡುದು. ಕೊಡ್ಲಿಲ್ಲ ಸರ್, ಇದೇ ಫುಡ್ ಗೋಣಿ. ಇದೆ ನೋಡಿ, ಇದು ಫೀಡರ್. ಅದನ್ನ ತೋರಿಸ್ಬೋದು. ಯಾವ್ದು? ಜೋಳದ್ದು. ಹೀಗೆ ಕಾಳು ಇರ್ತದೆ, ಕಾಳು ನೋಡಿ, ಒಳಗೆ ತಿನ್ನುವ ಅಂತ ಆಗ್ತದೆ. ಒಳ್ಳೆ ಪರಿಮಳ ಉಂಟು. 50 kg ಪ್ಯಾಕೆಟ್ ಬರ್ತದೆ. ಇವತ್ತು ಬಂದು ಅಷ್ಟೇ ಫುಡ್ಡು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ? ನಮ್ಮ ಮನೆಯಲ್ಲಿ ನಾವು ಒಂದು 6 ಜನ ಇದ್ದೇವೆ. 6 ಜನ ಕೂಡ ಇದಕ್ಕೆ ಬರ್ತಾರೆ? ಎಲ್ಲ ಬರ್ತೇವೆ. ಅದೆಲ್ಲ ಸೇರಿದ್ರೆ ಒಂದು 4 ಗಂಟೆಗಳ ಅಷ್ಟೇ. ಎಲ್ಲ ಸೇರಿದ್ರೆ ವ್ಯಾಪಾರ ಮಾಡ್ತೇವೆ. ಈಗ ನೀವು ಕೆಲಸಕ್ಕೆ ಹೋದಾಗ ಇದನ್ನು ಯಾವ ರೀತಿ? ಅದನ್ನು ಒಂದು ಬೆಳಿಗ್ಗೆ ಕೆಲಸದ ಮುಂಚೆ ಬಂದು ಮಾಡಿ ನಮ್ದು ಹೋಗ್ತೇವೆ. ಮತ್ತೆ ನಮ್ಮ ಹೆಂಡತಿ ಬಂದೆಲ್ಲ ಮತ್ತೆ ಮಿಡ್ಲೆಲ್ಲ ನೋಡ್ಕೊಂಡು ಹೋಗ್ತಾರೆ. ಹಾಗಾಗಿ ಬಂದು ಹೋಗ್ತಾರೆ. ಮತ್ತೆ ಸಂಜೆ ಬೇಕಾದ್ರೆ ಬರ್ತಾರೆ. ಅಷ್ಟು ದೊಡ್ಡ ಕೆಲಸ ಇದೆ. ಈಗ ನಿಮಗೆ ಖುಷಿ ಆಗಿದೆ ಈ ಒಂದು ಸೆಟ್ ಸಿಕ್ಕಿ, ಇಲ್ಲಾದ್ರೆ ನೀವು ಇಷ್ಟು ಟೈಮ್ ಅನ್ನು ನೀವು ವ್ಯರ್ಥ ಮಾಡ್ತಿದ್ದೆ. ಹೌದು, ಇದೊಂದು ನಿಮಗೆ ಜೀವನೋಪಾಯಕ್ಕೆ ಕೂಡ ಒಂದು ಅಷ್ಟೇ ಪ್ರಾಮುಖ್ಯವಾದ. ಅದರಲ್ಲಿ ಚಿಕ್ಕ ಮರಿ ಇರುವಾಗ ಅದರಲ್ಲಿ ತುಂಬಾ ಕೆಲಸ ಉಂಟು. ಅದು ಈ ತರ ಮತ್ತೊಂದು ನಾನು ಕೇಳಿದ್ದೇನೆ, ಕಣ್ಣಿಗೆಲ್ಲ ಇದ್ರೆ ಅದು ಈಗ ಇಲ್ಲ, ನೀರಿಗೆ ಹಾಕೋದು. ಮತ್ತೆಂತ ಅಂದ್ರೆ ಈಗ ಚಿಕ್ಕ ಮರಿ ಬರ್ತದಲ್ಲ, ಹಾಗೆ ಅದ್ರ ಸ್ವಲ್ಪ ಕಷ್ಟ ಉಂಟು. ಅದನ್ನ ಡ್ರಿಂಕ್ ಅಲ್ಲಿ ನೀರು ಬೇಕು, ಕೈಯಲ್ಲಿ ಇರ್ಬೇಕು. ಇದರಲ್ಲಿ ಎಲ್ಲ ನೀರು ಬರುದಿಲ್ಲ, ಆಗ ಡ್ರಿಂಕ್ ಅಲ್ಲಿ ಕೊಡ್ಲಿಕ್ಕಿಲ್ಲ. ಕೈಯಲ್ಲಿ ಇಡ್ಬೇಕು, ಫುಡ್ ಖಾಲಿ ಹಾಕೋದು. 1 ಲೀಟ್ರಿಗೆ ಮತ್ತೆ ಎಲ್ಲ ಹಾಕಿ ಇಡ್ಬೇಕು, ಖಾಲಿ ಆದ್ರೆ ಪುನಃ ಇಡಬೇಕು. ಅದು ಸ್ವಲ್ಪ ಒಂದು 10 ದಿವಸ ಸ್ವಲ್ಪ ಸಮಸ್ಯೆ ಕಷ್ಟ ಉಂಟು. ಮತ್ತೆ ಪ್ರಾಬ್ಲಮ್ ಇಲ್ಲ. ಮತ್ತೆ ಈಗ ಸಮಸ್ಯೆ ಇಲ್ಲ, ಈಗೆಲ್ಲ ರೆಡಿ ಉಂಟಲ್ಲ. ಮತ್ತೊಂದು ನಾನು ಕೇಳ್ಬೇಕು, ಇಲ್ಲಿಗೆ ರೋಡ್ ಎಲ್ಲ ಪಕ್ಕ ರೋಡ್ ಉಂಟು, ಮೇನ್ ರೋಡ್ ಕರೆಕ್ಟ್ ಬೇಕು. ರೋಡ್ ಇಲ್ಲ ಯಾರಿಗೂ ಬೇಡ. ಸರಿ ಅಶೋಕರೇ, ಮತ್ತೊಂದು ಕೇಳ್ಬೇಕು, ಇದೀಗ ನೀವು ಈ ತರ ಮಾಡಿದ್ದೀರಲ್ವಾ, ಇದು ಲೈಟ್ ಹ್ಯಾಂಗಿಂಗ್ ಈಗ ನೋಡಿದ್ದೇನೆ. ಇದು ಇದರಲ್ಲಿ ಯಾರು ಬ್ರೂಡರ್ ಅಂತ ಚಿಕ್ಕ ಮರಿ ಬರುವಾಗ ಅದಕ್ಕೆ ಬಿಸಿ ಕೊಡ್ಬೇಕು. ಅದು ಡೌನ್ ಮಾಡ್ತಾರೆ, ಅದು ಫುಲ್ ಡೌನ್ ಆಗ್ತದೆ. ಈ ತನಕ ಡೌನ್ ಆಗ್ತದೆ ಎಷ್ಟು. ಅದು ಡೌನ್ ಆಗುವಾಗ ಯಾವತ್ತು ಕಾವು ಕೊಡ್ತಾರೆ. ಆದ್ರೆ ಇದರಲ್ಲಿ ಕೊಡ್ಲಿಕ್ಕಿಲ್ಲ, ಇದರಲ್ಲಿ ಕರೆಂಟ್ ಅಲ್ಲಿ ಕೊಡುದು. ಮತ್ತೆ ಇದು ಸಿಗಿಡಿ ಸಣ್ಣ ಉಂಟು, ಸಿಗಿಡಿ ಬೆಂಕಿ ಎಲ್ಲ ಹಾಕಿ ಅದು ಕೊಡ್ಬೇಕು. ಅದು ಯಾಕಂದ್ರೆ ಮರಿಗೆ ಹೀಟ್ ಬೇಕು ನಮಗೆ. ಅದು ಹೊರಗಡೆ ಉಂಟು, ಅದು ಇಟ್ಟಿದ್ದೇವೆ. ಅದು ಅದಕ್ಕೆ ತಂದು ಇದರೊಳಗೆ ಇಟ್ಟು ಅದಕ್ಕೆ ಕಟ್ಟಿಗೆ ಹಾಕಿ ಅದಕ್ಕೆ ಬೆಂಕಿ ಹಾಕಿದ್ರೆ ಅದು ಅಲ್ಲ ಮರಿಗಳೇ ಅದಕ್ಕೆ ಇಲ್ಲ ಅದು ಸ್ವಲ್ಪ ಹೀಟ್ ಆಗಿದೆ. ಯಾರು ಹತ್ತಿರ ಹೋಗುದಿಲ್ಲ ಜಾಸ್ತಿ. ಅದರ ಗ್ಯಾಪ್ ಅಲ್ಲಿ ಅದಕ್ಕೆ ಇದು ಒಂದು 12 ದಿವಸ ಇದನ್ನು ಕರೆಕ್ಟ್ ಆಗಿ ಪ್ಯಾಕ್ ಮಾಡಿ ಅದರೊಳಗೆ ರಾತ್ರಿ ಫುಲ್ ಹೀಟ್ ಆಗಬೇಕು. ಮಳೆಗಾಲದಲ್ಲಿ 24 hours ಅದು ಬೇಕು. ಅದು ಹೀಟ್ ಬೇಕು, ತಂಪು. ಇದಕ್ಕೆ ನಿಮಗೆ ಇದನ್ನು ನೋಡಿದ್ದೀನಿ ಸಾಧಾರಣ ಎಷ್ಟು ಕರೆಂಟ್
ಕರೆಂಟ್ ಬಿಲ್ ಬರ್ತದೆ. ಟೋಟಲ್ ಆಗಿ ನಾನೆಲ್ಲ ಅದು ಚಾಲನೆ ಇರುದಲ್ಲ. ಹೌದು. ಮತ್ತೆ ಫ್ಯಾನ್ ಕೂಡ ಫ್ಯಾನ್ ಬಗ್ಗೆ ಹಾಕ್ಬೇಕಾಗ್ತದೆ. ಸಿಟಿ ಬಸ್ ಅವ್ರಿಗೆ ಹೇಳಿದ್ರೆ ಕರೆಂಟ್ ಫ್ಯಾನ್ ಬೇಕಾಗ್ತದೆ. ಅಷ್ಟು ಇತ್ತು, ಯಾಕಂದ್ರೆ ಅಡಿಯಿಂದಲೂ ಬಿಸಿ, ಮೇಲಿಂದಲೂ ಬಿಸಿ. ಇದರ ಹಾರ್ಟ್ ಅಟ್ಯಾಕ್ ಆಗ್ತದೆ ಫಾಸ್ಟ್. ಇದು ಹಂಚು ಒಳ್ಳೇದ ಅಲ್ಲಾದ್ರೂ ಶೀಟ್? ಹಂಚು ಬೆಸ್ಟ್. ಇಷ್ಟು ದೊಡ್ಡ ಶೆಡ್ಡಿಗೆ ಈಗ ತುಂಬಾ ಖರ್ಚು ಮಾಡ್ಬೋದು, ತುಂಬಾ ಇರ್ಬೋದು. ಅವತ್ತಾಗಿತ್ತು, ಈಗ ತೊಂದರೆ ಇಲ್ಲ, ಪರವಾಗಿಲ್ಲ ಈಗ ಸರಿ. ಈಗೆಲ್ಲ ಮರದ್ದು ಅದು ಗಟ್ಟಿ ಇದ್ದಲ್ಲ, ಮರ ಅಲ್ಲ, ಹೌದೌದು, ಗಟ್ಟೆಲ್ಲ ಮಾಡಿದ್ದಾರೆ, ತೊಂದರೆ ಇಲ್ಲ. ಮತ್ತೆ ಅದೇ ಕರೆಂಟ್ ಬಿಲ್ ಎಷ್ಟು ಬರ್ಬೋದು? ಕರೆಂಟ್ ಬಿಲ್ 40 ದಿವಸಕ್ಕೆ 8,000 ಚಿಲ್ಲರೆ ಬರ್ತದೆ. 8,000 ನೀವೇ ಕಟ್ಟಬೇಕು. ಕರೆಂಟ್ ಬಿಲ್ ನೀವು ಅಲ್ಲಿ 40,000 7,500 ಹೌದು, 40,000ದಲ್ಲಿ ಕರೆಂಟ್ ಬಿಲ್ 8,000 ಹೋಗ್ತದೆ. 12 ಇದು ಹೋಗ್ತದೆ, 20 ಹೋಗ್ತದೆ, 20 ಅವರಿಗೆ ಬಾಡಿಗೆ ಬರ್ತದೆ. ಹೌದು, ಅದೆಲ್ಲ ಹೋಗಿ 20 ಅದೇ ಸ್ವಂತ ಇದ್ರೆ ನಮಗೆ ತುಂಬಾ ಲಾಭ ಉಂಟು. ಹಾಗೆ ಇದು ನೀವು ನೆಟ್ಟ ಇದು ನಟ್ಟು ಮಾಡಿದ್ದು, ಯಾಕೆಂದ್ರೆ ಅದನ್ನು ಪಾರ್ಟಿಷನ್ ಮಾಡಿದಂತೆ ಬ್ಯಾಚಸ್ ಮಾಡಿದ್ದು, ಯಾಕಂದ್ರೆ ಇಲ್ಲಿಂದ ಅಲ್ಲಿ ನಾವು ಓಡ್ತೇವೆ. ಅದು ತುಂಬಾನೇ ಖುಷಿ ಆಗ್ತದೆ ಇದರೊಂದು ಕೆಲಸ ಮಾಡಿ ಏನಾದ್ರೂ ಅದು ಬರ್ಲಿಲ್ಲ ಅಂದ್ರೆ ತಲೆ ಬಿಸಿ ಆಗ್ತದೆ. ಅದು ನೀನು ಅದೊಂದು ಇದೊಂದು ಬೇರೆ ಅಂದ್ರೆ ಇದನ್ನ ಕೆಲಸ ಮಾಡ್ತಾ ಹಾಗೆ ನೋಡ್ತಾ ಈಗ ಖುಷಿ ಆಗ್ತದೆ. ಖುಷಿ ಆಗ್ತದೆ ಕೆಲಸ ಮಾಡುವಾಗ. 40 ದಿವಸದಲ್ಲಿ ಒಂದು ಪ್ರಾಫಿಟ್ ಕೂಡ ಇನ್ಕಮ್ ಬರ್ತದೆ. ಅದು ಸ್ವಂತ ಇದ್ರೆ ಮತ್ತೆ ಸ್ವಂತ ಇದ್ರೆ ತುಂಬಾನೇ ಒಳ್ಳೆಯದು, ನಿಮಗೆ ಜಾಗದ ಅಭಾವ. ಸರಿ ಅಶೋಕ್ ರವರೇ, ಅದೊಂದು ಬ್ಲೂ ಕಲರ್ ಟಲ್ಪರ್ ಉಂಟು, ಪ್ಲಾಸ್ಟಿಕ್ ಟಲ್ಪರ್ ಕಟ್ಟಿದೆ. ಯಾಕಂದ್ರೆ ಅದು ಅಲ್ಲಿ ಒಂದು ಟಲ್ಪರ್ ಕಟ್ಟಿದ್ದೇವೆ, ಮತ್ತೆ ಇಲ್ಲಿ ಒಂದು ಟಲ್ಪರ್. ಅದು 50 ಫೀಟ್ ಅಗಲ, ಅದು ಚಿಕ್ಕ ಮರಿ ಬರ್ತದಲ್ಲ, ಆಗ ಅದರಲ್ಲಿ ಸುತ್ತ ಇದರಲ್ಲಿ ಇಲೆಕ್ಷನ್ ಪ್ಲಾಸ್ಟಿಕ್ ಕವರ್ ಮಾಡ್ಲಿಕ್ಕೆ ಫುಲ್ ಬಂದ್ ಮಾಡಿ ಅದರೊಳಗೆ ಮಾತ್ರ ಬಿಡಿ, ಅದು ಹೊರಗೆ ಬಿಡ್ಲಿಕ್ಕಿಲ್ಲ. ಅದು ಎಷ್ಟು ಸಣ್ಣ ಮರಿ ಇರುವಾಗ ಅದು ಹಣ್ಣೆ ಈಗ ಮಳೆ ಈ ಬಿಸಿಲು ಜಾಸ್ತಿ ಇರುವಾಗ ಬೆಳಿಗ್ಗೆ ತೆಗಿತೆ, ನೈಟ್ ಫುಲ್ ಬಂದಿರ್ಬೇಕು. ಅದು ಸುತ್ತ ಬಂದ್ ಮಾಡಿದ್ರೆ ಅದನ್ನ ಇದೆ ಬ್ರೂಡರ್ ಲೈಟ್ ಎಲ್ಲ ಹಾಕಿ ಅದಕ್ಕೆ ಕಾವು ಕೊಡುದು ಹಾಕಿ ಬಂದ್ ಮಾಡಿ ಕಾವು ಕೊಟ್ಟು ಇದಕ್ಕೆ ಯಾವುದೇ ಕಾರಣಕ್ಕೆ ಕೋಲ್ಡ್ ಕೂಡ ಆಗುದಿಲ್ಲ, ಹೀಟ್ ಆಗುದಿಲ್ಲ. ತುಂಬಾನೇ ಚಿಕ್ಕ ಮರಿಗೆ ಅದು ಹೀಟ್ ಮೇನ್ ಬೇಕು, ಯಾಕಂದ್ರೆ ಅದರಲ್ಲಿ ಬರುವುದಲ್ಲ ಅದು ಹೀಟ್. ಹಾಗೆ ನೋಡಿ, ಅಲ್ಲಿ ನಾವು ಅದೊಂದು 500 ಲೀಟರ್ ಟ್ಯಾಂಕ್ ನೀರಿದ್ದು ಸಣ್ಣದು, ಅದ್ರ ಆ ಕಡೆ 6,000 ಲೀಟರ್ ಟ್ಯಾಂಕ್ ಇದೆ, ಎರಡು. ಅದು 3 ಟ್ಯಾಂಕಿ. ಅದು ಒಳ್ಳೆ ನೀರು. ಇದಕ್ಕೆ ಮೆಡಿಸಿನ್ ಎಲ್ಲ ಹಾಕುದು ಈ ಟ್ಯಾಂಕ್. ಇದರಿಂದ ಹಾಕಿದ್ರೆ ಇದು ಪೈಪ್ ಮುಖಾಂತರ ಬಂದು ಆ ಡ್ರಿಂಕರ್ ಉಂಟಲ್ಲ, ಆ ಡ್ರಿಂಕರ್ ಹೋಗಿ ಡ್ರಾಪ್ ಆಗ್ತದೆ, ಎಲ್ಲ ಬೀಳ್ತದೆ. ಈಗ ನೀವು 2 ಟ್ಯಾಂಕಿ ಫುಲ್ ಮಾಡಿ ಒಂದು ದಿವಸದಲ್ಲಿ, ಒಂದು ದಿವಸಕ್ಕೆ ಕಾಲ ಇಲ್ಲ ಅದು ಸ್ಟಾಕ್ ನೀರು, ಅದೊಂದು 3-4 ದಿವಸ ಕಾಲ. ಈಗ ಅದರಿಂದ ಅದರಲ್ಲಿ ತುಂಬಿಸಿ ಇದಕ್ಕೆ ಶಿಫ್ಟ್ ಮಾಡ್ತೇವೆ ನೀರು, ಅದರಲ್ಲಿ ಗೇಟ್ ಎಲ್ಲ ಮಾಡ್ತೇವೆ, ಅದಕ್ಕೆ ಮಾಡ್ತೇವೆ. ನೋಡಿ, ನಿಮ್ಗೆ ಕಳೆದ ವರ್ಷ ತುಂಬಾನೇ ನೀರಿನ ಅಭಾವ ಇತ್ತು, ಆವಾಗ ಯಾವ ರೀತಿ ಮೈಂಟೈನ್? ಇದಕ್ಕೆ ನೀರು ಬರ್ತಿತ್ತು, ಇಲ್ಲಿಂದ ಕೊಡ್ತಿದ್ರು. ನಮಗೆ ನೀರಿನ ಅಭಾವ ತುಂಬಾ ಇತ್ತು, ಕುಡಿಯುವ ನೀರು ಕೂಡ ತುಂಬಾ. ಅದೇ ಈ ಸಲ ಎಂತ ಬಿಸಿ ಅಂತ ಗೊತ್ತಿಲ್ಲ, ಈಗಲೇ ಬಿಸಿಲು ಜಾಸ್ತಿ ಉಂಟು. ಮತ್ತೊಂದು ಇದಕ್ಕೆ ನೀವು ಸಿಕಿಡಿ ಅಂತ ಹೇಳಿದ್ರೆ, ಸಿಕಿಡಿ ಅಲ್ಲ, ಅದನ್ನ ನಾವು ಈಗ ನೋಡುವ. ಬನ್ನಿ ಇದಕ್ಕೆ ಕಟ್ಟಿಗೆಲ್ಲ ಹಾಕಿ ಅದರ ಒಳಗೆ ಅದಕ್ಕೆ ಬೆಂಕಿ ಇಟ್ಟರೆ ಅದು ಎಲ್ಲ ಬಿಸಿ ಆಗ್ತದೆ. ನಾವೀಗ ಸೊಳ್ಳೆಗೆ ಬಿಸಿ ಆಗ್ತದೆ, ಅದರ ಹತ್ತಿರವಾಗಿ ನಿಲ್ತದೆ ಬಿಸಿಗೆ. ನಿಲ್ತದೆ ಬಿಸಿಗೆ. ಇದು ನಮ್ಮ ಗೋಡನ್, ಇದರಲ್ಲಿ ಎಲ್ಲ ಸ್ಟಾಕ್ ಎಲ್ಲ ಇದರೊಳಗೆ ಇಡೋದು. ಮತ್ತೆ ಮಳೆಗಳಿಗೆ ಉಮಿ ತೊಟ್ಟೆಲ್ಲ ಬೇಕಾದ್ರೆ ಅದನ್ನ ಅದರೊಳಗೆ ಯಾರಾದ್ರೂ ವಿಸಿಟ್ ಮಾಡ್ಲಿಕ್ಕೆ ಬರ್ತದೆ, ಅವರೇ ಮ್ಯಾನೇಜರ್ ಅವ್ರು ಬರ್ತಾರೆ. 2 ದಿವಸಕ್ಕೊಮ್ಮೆ ಬರ್ತಾರೆ, 2 ದಿವಸಕ್ಕೊಮ್ಮೆ ಚೆಕ್ ಮಾಡ್ತಾರೆ. ಮತ್ತೆ 2 ದಿವಸಕ್ಕೊಮ್ಮೆ ಇದರ ಗೊಬ್ಬರವನ್ನು ಮಿಕ್ಸ್ ಮಾಡಬೇಕು. ಮತ್ತೆ ಇದರಲ್ಲಿ ಅದೇ ನಾನು ಕೇಳಬೇಕು, ಇದರ ಗೊಬ್ಬರ ನೀವೀಗ ಇದು ಜಾಸ್ತಿ ಬೇಡಿಕೆ ಉಂಟು ಕೊಡ್ತೇವೆ ನಾವು. ಎಷ್ಟು ಒಂದು ಗೋಣಿಗೆ ಸಾಧಾರಣ 120 ತನಕ ಹೋಗ್ತದೆ. ಆದ್ರೆ ಈಗ ಉಮಿಗೆ ಜಾಸ್ತಿ ಆಗಿದೆ. ಮೊದಲು 5 ರೂಪಾಯಿ ಸಿಗ್ತಿತ್ತು, ಈಗ 6 ಆಗಿದೆ, ಈಗ 8 ಆಗಿದೆ, 9ವರೆಗೆ. ಮೊನ್ನೆ 11ವರೆಗೆ ನಾವು 11ವರೆಗೆ ತರಿಸಿದ್ದು ಇಲ್ಲಿಂದ ಘಟ್ಟದಿಂದ. ಅದು ತಂದು ಹಾಕಿದ್ದು, ಅದು ಬೇಕೆ ಅಲ್ವಾ, ಅದನ್ನು ತರಿಸ್ಬೇಕು. ಈಗ ಅದು ಸಿಗದಿದ್ರೆ ಬದಲಿ ವ್ಯವಸ್ಥೆ ಅದೇ ಏನಾದ್ರೂ ನೋಡ್ಬೇಕಷ್ಟೇ. ಕಟ್ಟಡ ಅಂತೂ ತೊಂದ್ರೆ ಇಲ್ಲ. ಕಟ್ಟಡ ಅಲ್ಲಿ 165 ಫೀಟ್ ಏನೋ ಉಂಟು ಅಲ್ಲಿಂದ. ಇದನ್ನ ಮೇಲೆ ನಾವು ಮಣ್ಣು ಈ ಸೈಡ್ ಎಲ್ಲ ಮಣ್ಣು ನಾವೆಲ್ಲ ತೆಗೆದದ್ದು, ಯಾಕಂದ್ರೆ ಗಾಡಿಯಲ್ಲಿ ಹೋಗ್ತಿಲ್ಲ ಅಲ್ಲಿಗೆ ತನಕ. ಫುಡ್ ಮೈನ್ ಡೋರ್ ತನಕ ಹೋಗ್ಬೇಕದು, ಅದು ಅಲ್ಲಿಂದ ಹಾಗೆ ತಂದದ್ದು ನಾವು. ಸರಿ ಅಶೋಕರೇ, ಇದೆಂತ ಗೊತ್ತಾ, ಈಗ ನೀವು ಕೋಳಿ ಸಾಕಣೆ ಮಾಡಿದ್ದೀರಿ, ತುಂಬಾನೇ ಖುಷಿಯಾಗಿದೆ ನನಗೆ ನೋಡಿ. ಇದೊಂದು ಈ ಒಂದು ಸೆಡ್ ಆಗಿರ್ಬೋದು, ಇಲ್ಲ ನಿರ್ವಹಣೆ ಆಗಿರ್ಬೋದು, ಎಲ್ಲ ನೋಡಿ ಖುಷಿಯಾಗಿದೆ. ನೀವು ಎಂಡಿಂಗ್ ಆಗಿ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು, ಅದು ಯಾವ ರೀತಿ ಕೊಡ್ತೀರಿ?
ಯಾಕೆಂದ್ರೆ ಒಬ್ಬದು ಸಪೋರ್ಟ್ ಇಲ್ಲದ್ರೆ ಯಾರದು ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಈಗ ನಮ್ಮ ತಮ್ಮ ಇದಕ್ಕೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ, ಹೀಗೆ ಮಾಡಿ ಎಲ್ಲ ಅದ ಖರ್ಚೆಲ್ಲ ಅವನೇ ಹಾಕಿ ಅದು ಮಾಡುದು. ಈಗ ನಮ್ಮ ಫ್ಯಾಮಿಲಿಯವರೊಟ್ಟಿಗೆ ಸೇರಿ ಮಾಡುದು. ಮತ್ತೆ ಹಾಗೆ ಯಾರಾದ್ರೂ ಒಬ್ಬ ಒಂದು ಮುಂದೆ ಹೋಗ್ಬೇಕಲ್ಲ. ಈಗ ಜನರು ಯಾರಾದ್ರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಜನರಿಗೆ ಉದ್ಯೋಗ ಇಲ್ಲದಕ್ಕೂ ಈ ಉದ್ಯೋಗ ಮಾಡುವುದಕ್ಕೂ ಕರೆಕ್ಟ್ ಆಗ್ತದೆ. ಅವರಿಗೆ ಸ್ವಾವಲಂಬನೆಯ ಬದುಕು ಸಾಧಿಸಬಹುದು. ಹೌದೌದು. ನಿಮಗೆ ಮಾಡೋ ಮನಸ್ಸುಂಟು, ಆರ್ಥಿಕತೆ ತುಂಬಾನೇ ಕುಸಿತ ಉಂಟು. ಅವಾಗ ನಮ್ಮ ಪರಿಸರದಲ್ಲಿ ಯಾರಾದ್ರೂ ದೊಡ್ಡ ವ್ಯಕ್ತಿ ಇದ್ರೆ, ಶ್ರೀಮಂತರಿದ್ರೆ, ನಿಮಗೆ ಮಾಡುವಂತ ಮನಸ್ಸುಂಟು, ಅವರಿಗಿಲ್ಲ. ಅವಾಗ ನಿಮ್ಗೆ ಒಂದು ಹಣಕಾಸಿನ ಒಂದು ಇಂಥ ಕೆಲಸಗಳನ್ನು ತುಂಬಾ ಮಾಡಿ ನಿರುದ್ಯೋಗ ಸಮಸ್ಯೆಯನ್ನು ನಮ್ಮ ಭಾರತ ದೇಶದಲ್ಲಿ ನಿರುದ್ಯೋಗವೇ ಬರುದಿಲ್ಲ. ಈಗ ಏನಾಗಿದೆ ಅಂದ್ರೆ ಎಲ್ಲ ಸಣ್ಣ ಸಣ್ಣ ಒಂದು ಯುವಕರಿಗೆ ಅವರಿಗೆ ಮಾಡುವ ಮನಸ್ಸಿದ್ರು ಕೂಡ ಅಲ್ಲಿ ಆರ್ಥಿಕತೆ ಇಲ್ಲ, ಮತ್ತೆ ಜಾಗದ ಇನ್ನು ಒಂದು ಮೆಸೇಜ್ ಕೊಡುವುದು ಸಮಾಜಕ್ಕೆ ಏನಂದ್ರೆ, ಯಾರಿಗೆಲ್ಲ ಈ ತರದೊಂದು ನಿರುದ್ಯೋಗ ಸಮಸ್ಯೆ ಉಂಟು, ಹಣಕಾಸಿನ ತೊಂದರೆ ಉಂಟು, ಅಲ್ಲಿ ಏನು ಮಾಡ್ಬೇಕು, ಇದ್ದವರು ಇಲ್ಲದವರಿಗೆ ಸಹಕಾರ ಮಾಡಿ ಇಂಥ ಒಂದು ಕೆಲಸಕ್ಕೆ ಕೈ ಜೋಡಿಸಿ ಅಂತ ನಾನೊಂದು ಎಂಡಿಂಗ್ ಮೆಸೇಜ್ ಕೊಡ್ತೇನೆ. ಇಷ್ಟು ಒಂದು ಸುದೀರ್ಘವಾದ ಒಂದು ಮಾಹಿತಿಯನ್ನ ಕೊಟ್ಟಿದ್ದೀರಿ, ಸಮಗ್ರ ಮಾಹಿತಿ ಕೊಟ್ಟಿದ್ದೀರಿ. ತುಂಬಾನೇ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಒಂದು ಈ ಒಂದು ಫಾರ್ಮ್ ಆಗ್ಲಿ, ಇನ್ನಷ್ಟು ಬೇರೆ ಬೇರೆ ರೀತಿಯ ಒಂದು ಕೆಲಸಗಳಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ